guys, ಎಲ್ರಿಗೂ ನಮಸ್ತೆ. I wish everyone had your ನವರಾತ್ರಿ celebrated very nicely ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಆಯುಧ ಪೂಜೆ ಮಾಡಿ ಮುಗಿಸಿರ್ತೀರ ಅಂದ್ಕೊತಿದ್ದೀನಿ. ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ನಮಗೆ ಸೂತ್ಕ ಇದೆ, ಯಾಕಂದರೆ ನಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ. ಸೊ ಸೂತ್ಕ ಇರೋದಕ್ಕೆ ನಾವು ಮಾಡ್ತಿಲ್ಲ ಈ ಸತಿ ಹಬ್ಬ. ಇಲ್ಲಾಂದರೆ ನಾವು ವಾಹನ ಪೂಜೆ ಮಾಡ್ತಿದ್ವಿ. ವಾಹನ ಅಲ್ಲಿರೋ ಯಾವುದಾದ್ರೂ ಮೆಟಲ್ಲು ಈ ಥರ ವಸ್ತುಗಳಿರುತ್ತಲ್ವ, ಅದಕ್ಕೆ ಪೂಜೆ ಮಾಡ್ತಿದ್ವಿ. ಸೊ ಈ ಬಾರಿ ನಮಗೆ ಸಿಗಲಿಲ್ಲ ಹಬ್ಬ. ಬಹುಶಃ ಮುಂದಿನ ವರ್ಷ ನಮಗೆ ಹಬ್ಬ ಏನು ಬಂದರೆ ಬರೋದು. ಸೊ ಆಗ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈಗ ವಿಡಿಯೋ ಮಾಡ್ತಕ್ಕಂಥ ಕಾರಣ ಏನಂದರೆ, ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಂದರೆ, ಬಹುಶಃ ನನಗೆ ನಾನು ಹಾಕಿರೋ ಕಂಟೆಂಟ್ಗೆ, ನಾನು ಹಾಕಿರೋ ಮ್ಯೂಸಿಕ್ಗೆ, ಅಥವಾ ನಾನು ಮಾತಾಡಿರೋ ಮಾತುಗೆ, ಅಥವಾ ನಾನು ಮಾಡಿರೋ ಡ್ಯಾನ್ಸಿಗೆ ಬಂದಿದೆಯೋ ಗೊತ್ತಿಲ್ಲ. ಬಟ್ ನಾನು ಅಂದ್ಕೊಳೋದಕ್ಕಿಂತ ಒಂದು ಮಟ್ಟಕ್ಕೆ ರೀಚ್ ಆಗಿದೆ, ಎಕ್ಸ್ಪೆಕ್ಟೇಷನ್ಸ್ ಮೀರಿ ರೀಚ್ ಆಗಿದೆ ವ್ಯೂಸು. 5K ವ್ಯೂಸ್ ಅಂದರೆ ಇಟ್ ಈಸ್ ಸಮಥಿಂಗ್. ನನ್ನಂಥ ಹೊಸಬ್ರು ಈ ಒಂದು ಹೊಸಬ್ಳು ಈ ಒಂದು ಫೀಲ್ಡ್ಗೆ. ಸೊ ನನಗೆ ಎನ್ಕರೇಜ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ, ನನ್ನೊಂದು ಹಾರ್ಡ್ ವರ್ಕ್ನ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲಾಗಿ ನಂಗೆ 6K ವ್ಯೂಸ್, 6,000 ವ್ಯೂಸ್ ಬಂದಿದೆ. ಕೇವಲ 18 ದಿವಸಗಳು ಹಾಕಿದ್ದೊಂದು ವಿಡಿಯೋ 18 ದಿವಸಗಳದಲ್ಲ, ಸಾರಿ, 18 ಅವರಲ್ಲಿ ನನ್ನ 5K ವ್ಯೂಸ್ ಸಿಕ್ಕಿದೆ ಆ ವಿಡಿಯೋ. ಅದು ಮೋಸ್ಟ್ಲಿ ಹೊಸ್ದಾಗಿ ಟ್ರೆಂಡಿಂಗ್ ಇದೆಯಲ್ಲ ಸಾಂಗ್, ಯಾವುದದು, ಕಿಳಿಯೇ ಕಿಳಿಯೇ ಓರು ಮನುವೆ. ನಂಗೆ ಆ ಸಾಂಗ್ ಪೂರ್ತಿಯಾಗಿ ಬರೋಲ್ಲ. ಕಿಳಿಯೇ ಕಿಳಿಯೇ ಅನ್ನೋ ಸಾಂಗು. ಆ ಸಾಂಗಿಗೆ ಬಹುಶಃ ನಂಗೆ 5K ಬಂದಿದೆ ವ್ಯೂಸ್. ಮೇ ಬಿ ಇಟ್ಸ್ ದ ಮೋಸ್ಟ್ ಟ್ರೆಂಡಿಂಗ್ ಆ್ಯಂಡ್ ಇವನ್ ಐ ಟು ಲೈಕ್ ಇಟ್ ದಟ್ ಸಾಂಗ್. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಪಾರ್ಟೇ ಆಗಲಿ, ಲಿರಿಕ್ಸೇ ಆಗಲಿ, ಆ್ಯಂಡ್ ದ ವೇ ಆಫ್ ಫಾರ್ ಆ್ಯಕ್ಟಿಂಗ್, ಆ ಮೂವಿ ಆ್ಯಕ್ಟ್ರೆಸ್ ಪ್ರಿಯದರ್ಶಿನಿ ಅಂತ, ಕಲ್ಯಾಣಿ ಪ್ರಿಯದರ್ಶಿನಿ ಐ ಥಿಂಕ್ ಸೊ, ಅವರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ 5K ಸಿಕ್ಕಿರೋದಕ್ಕೆ ನಿಮ್ಮೆಲ್ಲರಿಗೂ, ನೀವು ನೋಡಿ ನನ್ನನ್ನು ನೋಡಿ ನನ್ನ ಒಂದು ವೀಡಿಯೋಸ್ ನೋಡಿ ನೀವು ಎನ್ಕರೇಜ್ ಮಾಡಿರೋದಕ್ಕೆ ನಾನು 5K ವ್ಯೂಸ್ ಸಿಕ್ಕಿದೆ. ಇದೇ ಥರ ನೀವು ಪ್ರೋತ್ಸಾಹಿಸ್ತೀರಿ, ಬೆಳೆಸ್ತೀರಿ ಅಂತ ಈ ಮಾತಲ್ಲಿ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್. ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಟು ಆಲ್.